ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಸ್ಟರ್ ಅಂತಿದ್ದ ಈ ಕಾಮುಕ ನಿರಂಜನ ಮೂರ್ತಿ ಯೋಗ ಸ್ಪರ್ಧೆಯಲ್ಲಿ ಹಲವು ಪ್ರಶಸ್ತಿ ಪಡೆದಿದ್ದಾನೆ. ದೊಡ್ಡ ದೊಡ್ಡ ಗಣ್ಯರ ಫೇವರೇಟ್ ಯೋಗ ಗುರು ಅಂತಾನೂ ಕೂಡ ಈತ ಫೇಮಸ್ ಆಗಿದ್ದಾನೆ. ಏನಾದ್ರೂ ತೊಂದರೆ ಆದ್ರೆ MP, MLA, IAS, IPS ಗಳೇ ಈತನಿಗೆ ಸಪೋರ್ಟ್ ಮಾಡ್ತಾರೆ. ಪ್ರಭಾವಿಗಳ ಹೆಸರು ಬಳಸಿ ಪ್ರತಿ ಬಾರಿ ಈತ ತಪ್ಪಿಸ್ಕೊಳ್ತಾ ಇದ್ದ. ಈ ಹಿಂದೆ ಪಾಂಡಿಚೇರಿಯಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈತ ಸಿಕ್ಕಿಬಿದ್ದಿದ್ದ. ಯೋಗ ಸ್ಪರ್ಧೆ ಹೆಸರಲ್ಲಿ ಲಕ್ಷ ಲಕ್ಷ ಫಂಡ್ ಅನ್ನ ಎತ್ತುತ್ತಾ ಇದ್ದ ನಿರಂಜನ ಮೂರ್ತಿ ಇದೀಗ RR ನಗರ ಠಾಣೆಯಲ್ಲಿ ಈತನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಬೆಂಗಳೂರನ್ನೇ ಬಿಟ್ಟು ಓಡಿ ಹೋಗಿದ್ದಾನೆ ಈ ಕಾಮಕ್ರಿಮಿ ನಿರಂಜನ ಮೂರ್ತಿ. ಇದೇ ಕೇಸ್ನಲ್ಲಿ ಸದ್ಯ RR ನಗರ ಪೊಲೀಸರು ಬಲೆ ಬೀಸಿದ್ದಾರೆ. ಈತನಿಗಾಗಿ ತಲಾಶ್ ನಡೆಸ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಸ್ಟರ್ ಅಂತಿದ್ದ. ಅದಷ್ಟೇ ಅಲ್ಲ, ಬೇರೆ ಬೇರೆ ಪ್ರಶಸ್ತಿಗಳನ್ನ ಕೂಡ ಈತ ಪಡ್ಕೊಂಡಿದ್ದಾನೆ. ಪ್ರಭಾವಿಗಳ ಹೆಸರನ್ನ ಬಳಸ್ಕೊಂಡು ಪ್ರತಿ ಬಾರಿ ಈತ ತಪ್ಪಿಸ್ಕೊಳ್ತಾ ಇದ್ದ. ಆದ್ರೆ ಈಗ ಆತ ಏನೊಂದು ಯೋಗ ಸೆಂಟರ್ ಇಟ್ಕೊಂಡಿದ್ದಾನಲ್ಲ RR ನಗರದಲ್ಲಿ, ಅದೇ RR ನಗರ ಸ್ಟೇಷನ್ ಅಲ್ಲಿ ಈಗ ಆತನ ವಿರುದ್ಧ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಡೆಸ್ಕಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಹೇಳ್ಕೊಂಡು ಆಮೇಲೆ MLA, MP ಎಲ್ಲರೂ ಕೂಡ ಈತನಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಇಷ್ಟು ದಿವಸ ಹಾಗೋ ಈಗೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಬಟ್ ಈಗ ಒಂದು ಕಂಪ್ಲೇಂಟ್ ಫೈಲ್ ಆದ್ಮೇಲೆ ಆತ ಬೆಂಗಳೂರು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನ್ ಕತೆ ಇತ್ತಂದು ಅಂತ? ಖಂಡಿತ ಪ್ರಭು, ಅಂದ್ರೆ ಯೋಗ ಗುರುವಿನ ಮೇಲೆ ಈಗ ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಯುವತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ, ಪ್ರಮುಖವಾಗಿ ಆಕೆ ಕೊಟ್ಟಂತ ಲೈಂಗಿಕ ದೌರ್ಜನ್ಯ ಜೊತೆಗೆ ರೇಪ್ ಕೇಸ್ ಏನಿದೆ, ಇವೆರಡನ್ನೂ ಕೂಡ ಸಾಕಷ್ಟು ಆರೋಪವನ್ನ ಮಾಡಿ ಈ ಯೋಗ ಗುರು ಏನಿದ್ದಾನೆ ನಿರಂಜನ್ ಮೂರ್ತಿ, ಆತನ ಮೇಲೆ ಗಂಭೀರವಾದಂಥ ಆರೋಪವನ್ನು ಮಾಡಿ ಈಗಾಗಲೇ FIR ಕೂಡ RR ನಗರ ಅಂದ್ರೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪ್ರಮುಖವಾಗಿ ಇಲ್ಲಿ ಯುವತಿ 2019ರಲ್ಲಿ ಕೂಡ ಯೋಗ ಸ್ಪರ್ಧೆಗೆ ಅಂತೇಳಿ ತಯಾರಿನ ಮಾಡಿರ್ತಾಳೆ. ಅದೇ ರೀತಿಯಾಗಿ 2021ರಲ್ಲೂ ಕೂಡ ಸ್ಪರ್ಧೆಗೆ ಏನ್ ಬೇಕೋ ಅದನ್ನೆಲ್ಲ ತಯಾರಿನ ಕೂಡ ಮಾಡ್ಕೊಂಡಿರ್ತಾಳೆ. ಆ ಒಂದು ಸಂದರ್ಭದಲ್ಲಿ 2023 ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಈ ನಿರಂಜನ್ ಮೂರ್ತಿ ಏನಿದ್ರೆ ಆಕೆಗೆ ಪರಿಚಯ ಆಗ್ತಾನೆ. ಇಬ್ರು ಕೂಡ ಯೋಗ ಸ್ಪರ್ಧೆಗೆ ಅಂತೇಳಿ ಥೈಲ್ಯಾಂಡ್ಗೆ ಹೋದಂತ ಸಂದರ್ಭದಲ್ಲಿ ಯುವತಿಗೆ ಸಾಕಷ್ಟು ಒಂದು ಅತ್ಯಾಚಾರವನ್ನ ಮಾಡಿರ್ತಾನೆ. ಅದೇ ರೀತಿಯಾಗಿ ಲೈಂಗಿಕವಾಗಿ ದೌರ್ಜನ್ಯ ಕೂಡ ಎಸಗಿರ್ತಾನೆ. ಜೊತೆಗೆ ಆಕೆಗೆ ಸಾಕಷ್ಟು ಒಂದು ಆಮಿಷವನ್ನ ಒಡ್ಡಿರ್ತಾನೆ. ಯಾವಾಗ ಈ ಒಂದು ಯೋಗ ಸ್ಪರ್ಧೆಯನ್ನ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಆ 2023ರಲ್ಲಿ ಆಗಿದಂತ ಘಟನೆ ಏನಿದೆ, ಆ ಒಂದು ಸಂದರ್ಭದಲ್ಲಿ ಲೈಂಗಿಕವಾಗಿ ಬಳಸ್ಕೊಂಡಂತ ವಿಚಾರದಲ್ಲಿ ಆಕೆಗೆ ಆ ಒಂದು ಏಜ್ 17 ವರ್ಷ ಆಗಿರುತ್ತೆ. ಈಗ ಪ್ರೆಸೆಂಟ್ ಆಕೆಗೆ 19 ವರ್ಷ, ಅಂದ್ರೆ 2 ವರ್ಷದ ಹಿಂದೆ ಆಗಿರುವಂತ ಘಟನೆ. ನಂತರ 2024ರಲ್ಲಿ ಮತ್ತೆ ಆ ಯೋಗ ಕ್ಲಾಸ್ ಅನ್ನ ಬಿಟ್ಟು ಅಂದ್ರೆ ಯೋಗ ಸ್ಪರ್ಧೆಯನ್ನ ಬಿಟ್ಟು ನಂತರ ಕಳೆದ ವರ್ಷ ಆಕೆ ಮತ್ತೆ RR ನಗರದಲ್ಲಿರುವಂತ ಸನ್ಶೈನ್ ಇನ್ಸ್ಟಿಟ್ಯೂಟ್ ಏನಿದೆ ಅಲ್ಲಿಗೆ ಬಂದು ಮತ್ತೆ ಯೋಗ ಸ್ಪರ್ಧೆಗೆ ತಯಾರಿನ ಮಾಡ್ಕೊಂತ ಇರ್ತಾಳೆ. ಆದ್ರೆ ಅದೇ ಒಂದು ಯೋಗ ಸ್ಪರ್ಧೆಯಲ್ಲಿ ಅಂದ್ರೆ ಸನ್ಶೈನ್ ಅಂತ ಇನ್ಸ್ಟಿಟ್ಯೂಟ್ ಏನಿದೆ ಅದು ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು, ಜೊತೆಗೆ ಅಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಅಲ್ಲಿ ಸ್ಪರ್ಧೆಯನ್ನು ಮಾಡುವಂತ ಒಂದು ಇನ್ಸ್ಟಿಟ್ಯೂಟ್ ಕೂಡ ಅದು ಕೆಲಸವನ್ನ ಮಾಡ್ತಾ ಇರುತ್ತೆ. ಅದೇ ಇನ್ಸ್ಟಿಟ್ಯೂಟ್ ಅನ್ನ ಈ ನಿರಂಜನ್ ಮೂರ್ತಿ ನಡೆಸ್ತಾ ಇರ್ತಾನೆ. ಮತ್ತೆ ಆತ ಕಾಂಟ್ಯಾಕ್ಟ್ಗೆ ಬರ್ತಾನೆ. 2024 ಅಂದ್ರೆ ಕಳೆದ ವರ್ಷ ಕೂಡ ಯುವತಿಗೆ ಇದೇ ರೀತಿಯಾದಂಥ ಕಾಟವನ್ನ ಕೊಡ್ತಾ ಇರ್ತಾನೆ. ನಂತರ 2025 ಅಂದ್ರೆ ಕಳೆದ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲೂ ಕೂಡ 22ನೇ ತಾರೀಕು ಏನಿದೆ ರಾಜ್ಯ ಮಟ್ಟದಲ್ಲಿ ನಿಮಗೆ ಸ್ಪರ್ಧೆಯನ್ನ ಮಾಡಿಸ್ತೀನಿ, ಜೊತೆಗೆ ಆ ಮೆಡಲ್ ಬರೋ ರೀತಿಯಲ್ಲಿ ಮಾಡ್ತೀನಿ, ಅದೇ ರೀತಿ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತೀನಿ ಅಂತೇಳಿ ಹಲವು ಆಮಿಷವನ್ನ ಒಡ್ಡಿ ಆಕೆಯ ಮೇಲೆ ಮತ್ತೆ ಲೈಂಗಿಕವಾಗಿ ಬಳಸ್ಕೊಂಡಿರ್ತಾನೆ. ಅದೇ ಸನ್ಶೈನ್ ಇನ್ಸ್ಟಿಟ್ಯೂಟ್ ಏನಿದೆ ಅಂದ್ರೆ RR ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತ ಅಂದ್ರೆ ಕೇವಲ ಠಾಣೆಯಿಂದ 500 ಮೀಟರ್ ಮುಂಭಾಗದಲ್ಲೇ ಇರುವಂತ ಒಂದು ಇನ್ಸ್ಟಿಟ್ಯೂಟ್ ಏನಿದೆ, ಮತ್ತೆ ಆ ಒಂದು ಇನ್ಸ್ಟಿಟ್ಯೂಟ್ ಅಲ್ಲೇ ಆತ ರೇಪನ್ನ ಮಾಡಿದ್ದಾನೆ ಅಂತ ಹೇಳಿ ನೇರವಾಗಿ ಆರೋಪವನ್ನ ಈಗಾಗಲೇ ಸಂತ್ರಸ್ತೆ ಮಾಡ್ತಾ ಇರುವಂಥದ್ದು. ಜೊತೆಗೆ ಆಕೆ ಯಾವಾಗ ಈತನ ಕಾಟ ಜಾಸ್ತಿ ಆಗುತ್ತೆ, ಕಳೆದ 22ನೇ ತಾರೀಕು ಕೂಡ ಇದೇ ರೀತಿಯಾದಂಥ ರಾಜ್ಯ ಮಟ್ಟದಲ್ಲಿ ಮತ್ತೆ ನಿಮಗೆ ಸ್ಪರ್ಧೆನ ಮಾಡಿಸ್ತೀನಿ, ಅದೇ ರೀತಿಯಾಗಿ ಮೆಡಲ್ ಬರೋ ರೀತಿಯಲ್ಲಿ ಮಾಡಿಕೊಡ್ತೀನಿ ಅಂತೇಳಿ ಸಾಕಷ್ಟು ಒಂದು ಕಾಟವನ್ನು ಕೊಟ್ಟಿರ್ತಾನೆ. ಯಾವಾಗ ಈತನ ಅತಿರೇಕ ಜಾಸ್ತಿ ಆಗುತ್ತೆ, ಲೈಂಗಿಕ ದೌರ್ಜನ್ಯದ ಕಿರುಕುಳ ಜಾಸ್ತಿ ಆಗುತ್ತೋ ನೇರವಾಗಿ ತನ್ನ ಸ್ನೇಹಿತರ ಬಳಿ ಯುವತಿ ಹೇಳ್ಕೊಂತಾಳೆ. ಯಾವಾಗ ಸ್ನೇಹಿತರ ಬಳಿ ಹೇಳ್ಕೊಂಡಂತ ಸಂದರ್ಭದಲ್ಲಿ ಸ್ನೇಹಿತರು ಕೂಡ ಸಾಕಷ್ಟು ಧೈರ್ಯವನ್ನ ತುಂಬಿರ್ತಾರೆ. ನಂತರ ಆಕೆ ಬೆಂಗಳೂರಿನ RR ನಗರ ಪೊಲೀಸ್ ಠಾಣೆಗೆ ತೆರಳಿದಂತ ಸಂದರ್ಭದಲ್ಲಿ ಆಕೆ ಮೇಲೆ ಆಗಿರುವಂತಹ ಲೈಂಗಿಕ ದೌರ್ಜನ್ಯ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ವಾಟ್ಸಪ್ ಚಾಟ್ಗಳಾಗಿರ್ಬೋದು, ಆಡಿಯೋ ಆಗಿರ್ಬೋದು, ಹೀಗೆ ಜೊತೆಗೆ ಅಲ್ಲಿ ವಿಡಿಯೋಗಳನ್ನು ಕೂಡ ಅಂದ್ರೆ ಕೇವಲ ನನ್ನ ಜೊತೆ ಮಾತ್ರ ಅಲ್ಲ ಹಲವು ಯುವತಿಯರಿಗೂ ಕೂಡ ಇದೇ ರೀತಿಯಾದಂಥ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾನೆ. ಅದರಲ್ಲೂ ಕೂಡ ಪ್ರಮುಖವಾಗಿ
ಅಲ್ಲಿ ಯೋಗ ಸೆಂಟರ್ ಇದೆ, ಆದರೆ ಆತ ಮಾಡ್ತಿರುವಂಥ ಬಾಡಿ ಟು ಬಾಡಿ ಮಸಾಜ್ ಏನಿದೆ ಅದನ್ನು ಕೂಡ ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಕಳೆದ 2 ವರ್ಷದ ಹಿಂದೆ ಕೂಡ ಪಾಂಡಿಚೇರಿಯಲ್ಲಿ ಕೂಡ ಈತನ ಮೇಲೆ ಯುವತಿ ಕೊಟ್ಟಂತ ಲೈಂಗಿಕ ದೌರ್ಜನ್ಯ ಕೇಸ್ ಕೂಡ ದಾಖಲಾಯಿತು. ಆ ಒಂದು ಸಂದರ್ಭದಲ್ಲಿ ಆತ ಪೊಲೀಸರ ಬಳಿ ಏಟನ್ನು ತಿಂದಿದ್ದ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ವಾಮೀಜಿಗಳ ಪ್ರಭಾವನ ಬಳಸಿ ತನ್ನ ಇನ್ಫ್ಲೂಯೆನ್ಸ್ ಅನ್ನು ಬಳಸಿಕೊಂಡು ಕೂಡ ಪಾಂಡಿಚೇರಿಯಿಂದ ವಾಪಸ್ ಬಂದಿದ್ದ. ಹೀಗಾಗಿ ಕೂಡ ಆತನ ಮೇಲೆ ಸಾಕಷ್ಟು ಕೇಸ್ಗಳಿದಾವೆ. ಸಾಕಷ್ಟು ಈ ಮಕ್ಕಳಿಗೆ ಒಂದು ಸ್ಪರ್ಧೆಯನ್ನ ಮಾಡಿಸ್ತೀನಿ, ಯೋಗವನ್ನು ಕಳಿಸ್ಕೊಡ್ತೀನಿ ಅಂತೇಳಿ ಕೆಲವೊಂದಷ್ಟು ಫಾರಿನ್ ಫಂಡ್ಗಳನ್ನು ಕೂಡ ಪಡ್ಕೊತಾ ಇದ್ದಾನೆ. ಸರ್ಕಾರದಿಂದ ಸಿಗುವಂತ ಅನುದಾನವನ್ನು ಕೂಡ ಪಡ್ಕೊತಾ ಇದ್ದಾನೆ. ಕೋಟಿಗಟ್ಟಲೆ ಹಣವನ್ನ ಮಾಡಿದ್ದಾನೆ. ಆದ್ರೂ ಕೂಡ ಈ ರೀತಿಯಾದಂಥ ಯುವತಿಯರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತೇಳಿ ಸಾಕಷ್ಟು ಆರೋಪ ಇದೆ. ಆದ್ರೆ ಇಲ್ಲಿ ಸಾಕಷ್ಟು ಯುವತಿಯರಿಗೆ ಇದೇ ರೀತಿಯಾಗಿ ಮಾಡಿದ್ರು ಕೂಡ ಯಾರು ಕೂಡ ಈತನ ಮೇಲೆ ದೂರನ್ನು ಕೊಡೋದಿಲ್ಲ. ಯಾಕಂದ್ರೆ ಈತ ಕೆಲವೊಂದಷ್ಟು ಆಡಿಯೋದಲ್ಲೂ ಹೇಳ್ಕೊಂಡಿದ್ದಾನೆ, ನನಗೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನಿಯವರು ಕೂಡ ನನಗೆ ಕ್ಲೋಸ್ ಇದ್ರಂತ ಹೇಳ್ಕೊಂತಾನೆ. ಅದೇ ರೀತಿಯಾಗಿ ML ಆಗಿರ್ಬೋದು, MP ಗಳಾಗಿರ್ಬೋದು, IAS ಆಗಿರ್ಬೋದು, IPS ಹೀಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ನನ್ನ ಮಾತನ್ನ ಕೇಳ್ತಾರೆ, ನಾನು ಅವ್ರಿಗೆ ಗೈಡ್ ಅನ್ನು ಮಾಡ್ತೀನಿ, ಯೋಗ ಕ್ಲಾಸ್ ಅನ್ನು ಹೇಳ್ಕೊಡ್ತೀನಿ ಅಂತೇಳಿ ಸಾಕಷ್ಟು ಬೆದರಿಕೆ ರೂಪದಲ್ಲಿ ಇಷ್ಟೆಲ್ಲ ಹೇಳ್ಕೊಂಡಿರ್ತಾನೆ. ಸದ್ಯ ಯಾವಾಗ ಈ ಒಂದು ಪ್ರಕರಣ ಅಂದ್ರೆ ಕಳೆದ ತಿಂಗಳು 22ನೇ ತಾರೀಕು ಈ ರೀತಿಯಾಗಿ ಅತ್ಯಾಚಾರಕ್ಕೆ ಮತ್ತೆ ಆತ ಬಂದಂತ ಸಂದರ್ಭದಲ್ಲಿ ಅಂದ್ರೆ 2 ದಿನಗಳ ಹಿಂದೆ ಅಂದ್ರೆ 30ನೇ ತಾರೀಕು ಆಗಸ್ಟ್ನಲ್ಲಿ ಮತ್ತೆ ಈತನ ಮೇಲೆ FIR ದಾಖಲಾಗುತ್ತೆ. ಅಂದ್ರೆ ಫೋಕ್ಸೋ ಕೇಸನ್ನು ದಾಖಲಿಸಿಕೊಂಡಿದ್ದಂಥ RR ನಗರ ಪೊಲೀಸ್ನವರು ಆತನ ಪತ್ತೆಗೆ ಮುಂದಾಗಿದ್ದಾರೆ. ಆತ ಈಗ ಯಾವಾಗ ಈ ಒಂದು FIR ದಾಖಲಾಗುತ್ತೆ ಇಮಿಡಿಯೇಟ್ ಆಗಿ ಮೆಸೇಜ್ ಹೋಗುತ್ತೆ. ಜೊತೆಗೆ ಕೆಲವೊಂದಷ್ಟು ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸವನ್ನು ಕೂಡ ಆತ ಮಾಡಿದ್ದ ಅಂತೇಳಿ ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯ ಆತ ಈಗಾಗಲೇ ಪರಾರಿಯಾಗಿದ್ದಾನೆ. ತನ್ನ 2 ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಹೀಗಾಗಿ ಆತನ ಪತ್ತೆಗಾಗಿ RR ನಗರ ಪೊಲೀಸರು ಕೂಡ ಬಲೆ ಬೀಸಿರುವಂತದ್ದು. ಪ್ರಭು ಅಜಯ್, ಇನ್ನೊಂದು ವಿಚಾರ, ಈಗ ಒಬ್ರು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಒಬ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಬಹುಶಃ ಈತನಿಂದ ಮೋಸ ಆಗಿರುವಂತವ್ರು ಮತ್ತಿನ್ಯಾರಾದ್ರೂ ಬಂದು ಈತನ ವಿರುದ್ಧ ಕಂಪ್ಲೇಂಟ್ ಕೊಡುವಂತ ಚಾನ್ಸಸ್ ಎಷ್ಟಿರುತ್ತೆ? ಆಮೇಲೆ ಈಗ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನಾದ್ರೂ ಗೊತ್ತಾಗಿದೆಯಾ ಹೇಗೆ ಅಂತ ಪೊಲೀಸರಿಗೆ? ಖಂಡಿತ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಳೆದ 2 ದಿನಗಳ ಅಂದ್ರೆ ಆಗಸ್ಟ್ 30ನೇ ತಾರೀಕು ಒಂದು FIR ಆಗಿದೆ ಯುವತಿ ಕೊಟ್ಟಂತ ದೂರಿನ ಆಧಾರದ ಮೇಲೆ. ಆದ್ರೆ ಇನ್ನೂ ಕೂಡ ಅನೇಕ ಪ್ರಕರಣಗಳು ಈತನ ಮೇಲೆ ಇದೆ. ಎಲ್ಲವೂ ಕೂಡ ಲೈಂಗಿಕ ದೌರ್ಜನ್ಯ ಕೇಸ್ಗಳೇ ಆಗಿದೆ. ಆದ್ರೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, ಈತನ ವಿರುದ್ಧವಾಗಿ ಯಾರಾದ್ರೂ ದೂರನ್ನ ಕೊಡುವಂತ ಸಂದರ್ಭದಲ್ಲಿ ಈ ದೂರನ್ನ ಕೊಡಬೇಕು ಅಂತ ಮುಂದಾಗ್ತಾರೋ ಅವ್ರಿಗೆ ಬೇರೆ ರೀತಿಯಾಗಿ ಬೆದರಿಸುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಆತ ಒಂದು ಫೋನ್ ರೆಕಾರ್ಡ್ ಅಲ್ಲಿ ಕೂಡ ಇದೆ. ನನಗೆ ಸ್ವಾಮೀಜಿಗಳು, ಪ್ರಭಾವಿ ಸ್ವಾಮೀಜಿಗಳು ಪರಿಚಯ ಇದ್ದಾರೆ. ಯಾಕಂದ್ರೆ ನಾನು ಹೇಳಿದಂತೆ ಪಾಂಡಿಚೇರಿಯಲ್ಲಿ ಯಾವಾಗ ಈತನ ಮೇಲೆ ಯುವತಿ ಲೈಂಗಿಕ ದೌರ್ಜನ್ಯ ಮತ್ತೊಂದು ಹಿಂದೆ ಕೇಸ್ ಆಗಿತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಕೂಡ ಸ್ವಾಮೀಜಿಯ ಹೆಸರನ್ನ ಬಳಸಿಕೊಂಡು ಆತ ಪ್ರೆಷರ್ ಅನ್ನ ಹಾಕಿ ಈಚೆ ಬಂದಿದ್ದ ಅಂತೇಳಿ. ಹೀಗಾಗಿ ಫಸ್ಟ್ FIR ಈಗ ಆಗಿದೆ. ಇದಾದ ನಂತರ ಮತ್ತಷ್ಟು ಜನ ಯಾರ್ಯಾರು ಈತನ ಕಾಟದಿಂದ ನೊಂದಿದಿರುವಂತಹ ಯುವತಿಯರು ಏನಿದ್ರೆ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಯುವತಿಯರು ಸಾಕಷ್ಟು ಮುಂದೆ ಬರುವಂತ ಚಾನ್ಸಸ್ ಕೂಡ ಇದೆ. ಆದ್ರೆ ಯಾವಾಗ ಈ ಒಂದು ಪ್ರಕರಣ ದಾಖಲಾಗಿದೆ ಈತ ನಾಪತ್ತೆ ಆಗಿದ್ದಾನೆ. ಸದ್ಯ ಕಾದು ನೋಡ್ಬೇಕಾಗುತ್ತೆ. ಆತ ಸಿಕ್ಕಿದಂತ ನಂತರದಲ್ಲಿ ಅಂದ್ರೆ ಆತರ 2 ನಂಬರನ್ನ CDR ಹಾಕುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಜೊತೆಗೆ ಪೊಲೀಸ್ನವ್ರಿಗೂ ಕೂಡ ನನಗೆ ಬಂದಿರುವಂತ ಮಾಹಿತಿಯನ್ನ ನೋಡಿದ್ರೆ ಪೊಲೀಸ್ನವ್ರಿಗೂ ಕೂಡ ಸಾಕಷ್ಟು ಒಂದು ಪ್ರಭಾವ ಬೀಳುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಈ ಒಂದು ಕೇಸನ್ನ ಆಲ್ಮೋಸ್ಟ್ ಡೌನ್ ಮಾಡುವಂತ ಕೆಲಸವನ್ನ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಸದ್ಯ ಆತ ಬಂಧನದ ನಂತರ ಮತ್ತೆ ಮತ್ತಷ್ಟು ವಿಚಾರಗಳು ಬರಬೇಕಾಗಿದೆ. ಜೊತೆಗೆ ಆತನ ಮೊಬೈಲ್ ವಶಕ್ಕೆ ಪಡೆದ್ರೆ ಮತ್ತಷ್ಟು ಮಾಹಿತಿಗಳು ಯಾವ ರೀತಿಯಾಗಿ ಈತ ಲೈಂಗಿಕ ದೌರ್ಜನ್ಯ ಎಸಗಿದ್ದ, ಎಷ್ಟು ಜನ ಯುವತಿಯರ ಜೊತೆ ಈ ರೀತಿಯಾಗಿ ಅಸಭ್ಯವಾಗಿ ನಡ್ಕೊಂಡಿದ್ದ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.